ಚರ್ಚೆ ನಡೆಸಿದ್ರು. ಯಾವ ವಿಷಯಕ್ಕೆ? ನಿಮ್ಮದು ಮತ್ತು ಯತ್ನಾಳ ವಿಚಾರವಾಗಿ. ಯತ್ನಾಳ್ ಮತ್ತು ಶಿವಾನಂದ ಪಾಟೀಲ್ ಇಬ್ಬರು ಕೂಡ ಚಿಕ್ಕ ಗೆಳೆಯರು. ಆರಂಭವನ್ನು ಶಿವಾನಂದ ಪಾಟೀಲ್ ಅವರೇ ಮಾಡಿದ್ದಾರೆ. ಈ ಬಗ್ಗೆ ಕೂಡ ನಾನು ವರಿಷ್ಠರಿಗೆ ಪತ್ರ ಬರೀತೇನೆ ಅನ್ನೋ ಮಾತನ್ನ ಹೇಳಿದೆ. ಬರೀಲಿ, ತಪ್ಪೇನಿದೆ? ಯಾರ್ಯಾರು ರಾಜಕಾರಣದಲ್ಲಿ ಯಾವಾಗಲೂ ಗೆಳೆಯರು ಇರ್ತೀವಿ, ಯಾವಾಗೂ ಮಿತ್ರನೂ ಅಲ್ಲ, ಯಾರು ಶತ್ರುನೂ ಅಲ್ಲ. ಓಕೆ, ಈ ರೀತಿಯಿಂದ ಜಿಲ್ಲೆಯ ಮಾನ ಹರಾಜಾಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ಸ್ವಪಕ್ಷದ ವಿರುದ್ಧನೇ ಇದರಲ್ಲಿ ನೀವು ಸೇರಿಸ್ತಾ ಇದ್ದೀರಿ ಇದನ್ನು. ಇಲ್ಲ ಸರ್, ಅದು ಅವ್ರಿಗೆ ಕೇಳಿ ಯಾವ ವಿಷಯದಲ್ಲಿ ಆಗಿದೆ. ಈಗ ನೀವೇನು ಹೇಳಿದ್ರಿ, ನನ್ನ ಬಗ್ಗೆ ವರಿಷ್ಠರಿಗೆ ಪತ್ರ ಬರೀತೀನಿ, ಅಷ್ಟರ ಮಟ್ಟಿಗೆ ಮಾತ್ರ ನಾನು ಮಾತಾಡಿ. ಅದು ನೀವು ರಾಜಕಾರಣ ಇದರಲ್ಲಿ ಮಾಡಬಾರ್ದು. ನಾವು ರಾಜಕಾರಣಿಗಳು ಜಗಾಡ್ತೀವಿ. ಸರ್, ಈಗ ಯತ್ನಾಳ್ ಅವರು ಒಂದು ಮಾತನ್ನು ಹೇಳಿದ್ರೆ ಸರ್, ಅಲ್ಲೂ ಅವ್ರು ಹೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ. ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಪ್ರತಿಕ್ರಿಯೆ ಕೊಡ್ತೀನಿ. ನಾನು ಗಡುವು ಹಾಕೋದಿಲ್ಲ ಅಂತ ಅಲ್ಲೇ ಹೇಳಿದ್ದೀನಿ, ಮುಂದೂ ಹಾಕಲ್ಲ. ಇವತ್ತು ಅವ್ರು ಕೊಟ್ಟರೆ ನಿಲ್ಲಿಕ್ಕೆ ರೆಡಿ ಇದ್ದೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.